ರಾಜ್ಯ ಬಿಜೆಪಿಗೆ ಇದೊಂದು ರೀತಿ ತಲೆನೋವಾಗಿದೆ. ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ರಾಜ್ಯ ಬಿಜೆಪಿಗೆ ತಲೆನೋವಾಗಿದೆ. ಅಂದೂ ವಿವಾದ, ಇಂದೂ ವಿವಾದ. ಅನಂತಕುಮಾರ್ ಹೆಗಡೆ ದುಬಾರಿ ಮಾತು ರಾಜ್ಯ ಬಿಜೆಪಿಗರಲ್ಲಿ ಒಂದು ರೀತಿ ತಳಮಳ ಸೃಷ್ಟಿ ಮಾಡ್ತಾ ಇದೆ, ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಯುದ್ಧಕ್ಕೆ ಮುನ್ನವೇ ದುಬಾರಿ ಹೇಳಿಕೆಗಳಿಗೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಬ್ರೇಕ್ ಹಾಕುತ್ತಾ, ಸುಮ್ಮನಿರ್ರಿ ಸ್ವಲ್ಪ ದಿನ ಅಂತ ಹೇಳುತ್ತಾ ಬಿಜೆಪಿಗೆ ಒಂದು ರೀತಿ ತಲೆನೋವಾಗಿದೆ. ಸಂಸದ ಅನಂತಕುಮಾರ್ ಹೆಗಡೆಯ ವಿವಾದಾತ್ಮಕ ತೀಕ್ಷ್ಣವಾದ ಹೇಳಿಕೆಗಳು, ಅನಂತಕುಮಾರ್ ಹೆಗಡೆ ಹೇಳಿಕೆಗಳಿಂದ ಮತ್ತೆ ಬಿಜೆಪಿಗೆ ಮುಜುಗರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಅವ್ರು ಹೇಳಿಕೆ ಕೊಟ್ಟಿದ್ದಕ್ಕೆ ಒಬ್ರು ಕೂಡ ಮುಂದಕ್ಕೆ ಬರಲಿಲ್ಲ. ಏನ್ ಕೆಲವರು ಸಮರ್ಥನೆ ಅಂದ್ರೆ ಹೆಂಗ್ ಮುಂದಾದ್ರು, ಸಿದ್ದರಾಮಯ್ಯ ಅವರು ಏಕವಚನದಲ್ಲೇ ಮಾತಾಡ್ತಾರಲ್ಲ ಅಂತ ಹೇಳಿ ಅಲ್ಲಿಗೆ ಸುಮ್ಮನಾದ್ರು. ತೀರಾ ಸಮರ್ಥನೆಗೆ ಯಾರೂ ಬರ್ತಾ ಇಲ್ಲ. ಈಗ ಈ ಹೇಳಿಕೆಗಳು ಒಂದ್ ಕಡೆ ರಾಮ ಮಂದಿರ ಮಾಡಿ ಆ ಒಂದು ಬ್ಯುಸಿಯಲ್ಲಿರುವಂತಹ ಬಿಜೆಪಿ ಹೆಂಗೋ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಲೋಕಸಭಾ ಚುನಾವಣೆಗೆ ಅಂತ ಒಂದು ಓಡಾಡ್ತಾ ಇದೆ. ಹಾಗಿರುವಾಗ ಇವರ ಹೇಳಿಕೆ ಎಷ್ಟು ದುಬಾರಿ ಆಗುತ್ತೆ ಬಿಜೆಪಿಗೆ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿದೆ.